ನೈತಿಕ ಪೊಲೀಸ್ಗಿರಿ ನಡೆಸಿದ ಯುವಕರನ್ನ ವಶಕ್ಕೆ ಪಡೆದ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಬೈಂದೂರು ಶಾಸಕರು ಕುಂದಾಪುರ ಠಾಣೆಯ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಕತ್ತಲಾದ್ರೂ ನೋಡದೆ ಕಾರ್ಯಕರ್ತರ ಜೊತೆಗೂಡಿ ರಸ್ತೆ ಮೇಲೆ ಕೂತೇ ಬಿಟ್ರು. ಅಷ್ಟಕ್ಕೂ ಅಸಲಿ ಕಹಾನಿ ನಡೆದಿದ್ದೇನಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಕಾರ್ಯಕರ್ತರ ಜೊತೆ ಏಕಾಏಕಿ ಪೊಲೀಸ್ ಠಾಣೆ ಮುಂದೆ ಧರಣಿ ಕುಳಿತಿರೋದು ಖುದ್ದು ಶಾಸಕರು. ಬೈಂದೂರು ಶಾಸಕ ಗುರುರಾಜ ಶೆಟ್ಟಿ ಗಂಟಿಹೊಳೆ ಪ್ರತಿಭಟನಾ ಕಹಳೆ ಮೊಳಗಿಸಿದ್ರು. ಈ ಹೋರಾಟದ ಕಿಚ್ಚಿನ ಹಿಂದೆ ದೊಡ್ಡ ಕಥೆಯೇ ಇದೆ. ಈ ಸ್ಟೋರಿಯಲ್ಲಿ ಒಟ್ಟು 2 ಸೀನ್ಗಳು ಬಹುಮುಖ್ಯ. ಸೀನ್ 1, ಬಸ್ನಲ್ಲಿ ಕಿರಿಕ್. ಏಪ್ರಿಲ್ 8ರಂದು ಅಪ್ರಾಪ್ತ ಹಿಂದೂ ಯುವತಿಯನ್ನ ಅನ್ಯಕೋಮಿನ ಯುವಕ ಬಸ್ನಲ್ಲಿ ಚುಡಾಯಿಸಿದ್ನಂತೆ. ಉಡುಪಿಯ ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಬಳಿ ಈ ಘಟನೆ ನಡೆದಿತ್ತು. ಅನ್ಯಕೋಮಿನ ಯುವಕ ಹಿಂದೂ ಯುವತಿಯ ಹೆಗಲ ಮೇಲೆ ಕೈ ಹಾಕಿ ಕುಳಿತಿದ್ದ. ಈ ವೇಳೆ ಅಲ್ಲೇ ಇದ್ದ ಮಹೇಶ್ ಹಾಗೂ ಆತನ ಜೊತೆಗಿದ್ದ ಕೆಲವರು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಆ ಯುವಕನ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಸೀನ್ 2, ಕೋರ್ಟ್ನಲ್ಲಿ ಕೇಸ್. ಹಲ್ಲೆ ನಡೆದ ಬೆನ್ನಲ್ಲೇ ವಿದ್ಯಾರ್ಥಿನಿ ತಾಯಿ ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ವಿರುದ್ಧವೇ ದೂರು ದಾಖಲಿಸಿದ್ರು. ನಮ್ಮ ಮಗಳಿಗೆ ಬೆದರಿಕೆ ಹಾಕಿದ್ದಾನೆ ಅಂತ ಆರೋಪ ಮಾಡಿದ್ರು. ಈ ದೂರಿನ ಅನ್ವಯ ಬೆದರಿಕೆ, ಹಲ್ಲೆ, ಅವಾಚ್ಯ ಶಬ್ದದ ನಿಂದನೆ ಪ್ರಕರಣದಡಿ ಮಹೇಶ್ ಎಂಬ ಯುವಕನನ್ನ ಬಂಧಿಸಿ 14 ದಿನ ನ್ಯಾಯಾಂಗ ಬಂಧನಕ್ಕೂ ಕಳಿಸಲಾಗಿದೆ. ಚುಡಾಯಿಸಿದ್ದು ಸತ್ಯವೋ, ಇಬ್ಬರು ಒಪ್ಪಿಯೇ ಅಕ್ಕಪಕ್ಕ ಕುಳಿತಿದ್ರೋ ಗೊತ್ತಿಲ್ಲ. ಈ 2 ಸೀನ್ ಒಂದೊಂದು ಕತೆ ಹೇಳ್ತಾ ಇದೆ. ಈ ಬೆನ್ನಲ್ಲೇ ಶಾಸಕ ಗುರುರಾಜ್ ಗಂಟಿಹೊಳೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಕುಳಿತಿದ್ದಾರೆ. ಯುವತಿಯ ತಾಯಿ ಮೇಲೆ ಒತ್ತಡ ಹೇರಿ ಒತ್ತಾಯಪೂರ್ವಕವಾಗಿ ದೂರು ನೀಡುವಂತೆ ಮಾಡಲಾಗಿದೆ ಅಂತ ಶಾಸಕರು ಆರೋಪಿಸಿದ್ದಾರೆ. ಚುಡಾಯಿಸಿದ ಅನ್ಯಕೋಮಿನ ಯುವಕನನ್ನ ಪೊಲೀಸರು ಪ್ರಶ್ನೆ ಮಾಡಿಲ್ಲ. ಆದರೆ ಪ್ರಶ್ನೆ ಮಾಡಿದವರ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಹೀಗೆ ನಿರಂತರವಾಗಿ ಹಿಂದೂಗಳ ಮೇಲೆ ಪೊಲೀಸ್ ದೌರ್ಜನ್ಯ ನಡೀತಾ ಇದೆ ಅಂತ ಬೈಂದೂರು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿಂದೂ ಸಮಾಜದ ರಕ್ಷಣೆಗೆ ಯಾರು ನಿಲ್ತಾನೆ, ಯಾರು ಮಾತಾಡ್ತಾನೆ, ಅವನ ಮೇಲೆ ಬಲಾತ್ಕಾರವಾಗಿ ಕೇಸ್ ಮಾಡಿ ಬಂಧಿಸುವಂಥ ಕೆಲಸ ಇವತ್ತಾಗಿದೆ. ಸೊ ಈ ಘಟನೆಯನ್ನು ಖಂಡಿಸಿ ನಾವು ಅಹೋರಾತ್ರಿ ದಿಢೀರ್ ಕೂತ್ಕೊಳ್ತಾ ಇದ್ದೇವೆ ಪ್ರತಿಭಟನೆಗೆ. ಇದರಲ್ಲಿ 2 ನ್ಯಾಯ ಬೇಕು. ಅನ್ಯಾಯವಾಗಿ ಅವನ ಮೇಲೆ ಕೇಸ್ ಆಗಿದೆ. ನಮ್ಮ ಪ್ರಕಾರ, ಅವರ ಪೇರೆಂಟ್ಸ್ನ ಪ್ರಕಾರ ಬಲಾತ್ಕಾರದ ಕೇಸ್ ಆಗಿದೆ, ಒತ್ತಾಯದಲ್ಲಿ ಕೇಸ್ ಆಗಿದೆ.